ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಂತ ಸಂಗ್ ಅಪ ಬರ್ಗ್ ಕರ್ ಕಾಮಿ ಭವ ಕರ್ ಪಂಥ ಕಹಿ ಸಂತ ಕಬಿ ಕೋಬಿದ್ ಶ್ರುತಿ ಪುರಾಣ ಸದ್ ಗ್ರಂಥ सुनी प्रभु बचन हरषि मुनिचारी पुलकित तन अस्तुति अनुसारी जय भगवंत अनंत अनामय अनघ अनेक एक करुणामय जय निर्गुण जय जय गुण सागर सुख मंदिर सुंदर अतिनागर जय इंदिरा रमन जय भूधर अनुपम अज अनादि शोभाकर ज्ञान निधान अमान मान प्रद पावन सुजस पुराण वेद बद तज्ञ कृतज्ञ अज्ञता भंजन नाम अनेक अनाम निरंजन सर्ब सर्बगत सर्ब उरालय बससि सदा हम कहूँ परिपालय द्वंद विपति भव फंद विभंजय हृदय बसिकार काम मद गंजय. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಸನಕಾದಿ ಮುನಿಗಳು ಬಂದಾಗ ಅವರನ್ನ ರಾಮನೇ ಕೈ ಹಿಡಿದು ಕೂರಿಸಿ ಮಧುರವಾಗಿ ಈ ರೀತಿ ಹೇಳ್ತಾನೆ, ಇವತ್ತು ನಾನು ಧನ್ಯನಾಗಿದ್ದೀನಿ, ನಿಮ್ಮ ದರ್ಶನ ಮಾತ್ರದಿಂದನೇ ಪಾಪಗಳೆಲ್ಲ ನಾಶವಾಗುತ್ತೆ. ಸಜ್ಜನರ ಸಾಂಗತ್ಯ ಅನ್ನೋದು ಮಹದ್ ಭಾಗ್ಯದಿಂದ ಸಿಗುವಂಥದ್ದು. ಅದರಿಂದ ಏನಾಗುತ್ತೆ, ಸ್ವಲ್ಪನೂ ಪರಿಶ್ರಮನೇ ಇಲ್ಲದೆ ಭವಭಂಗವಾಗುತ್ತೆ. ಸಂತರ ಸಂಘ ಅನ್ನೋದು ಭವಬಂಧನದಿಂದ ಬಿಡುಗಡೆಗೊಳಿಸುವಂಥದ್ದು. ಕಾಮುಕರ ಸಂಘ ಅನ್ನೋದು ಏನಾಗುತ್ತೆ, ಭವಬಂಧನದಲ್ಲಿ ನಮ್ಮನ್ನು ಇನ್ನೊಂದಷ್ಟು ಬಂಧಿಸುವಂಥದ್ದು. ಸಜ್ಜನರು, ಕವಿಗಳು, ಪಂಡಿತರು, ವೇದ ಪುರಾಣಾದಿ ಸದ್ಗ್ರಂಥಗಳು ಕೂಡ ಇದನ್ನೇ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಅವೆಲ್ಲ ಹೇಳೋದಿದೇನೆ, ಏನು, ಸಜ್ಜನರ ಸಂಘ ಮಾಡಿದ್ರೆ ಭವದಿಂದ ಬಿಡುಗಡೆ ಸಿಗುತ್ತೆ, ಕಾಮುಕರ ಸಂಘ ಮಾಡಿದ್ರೆ ಏನಾಗುತ್ತೆ, ಭವಬಂಧನದಲ್ಲಿ ನಾವು ಸಿಕ್ಕಾಕೊಳ್ಬೇಕಾಗತ್ತೆ. ಶ್ರೀರಾಮಚಂದ್ರ ಈ ರೀತಿ ಎಲ್ಲ ಹೇಳಿದ ಮೇಲೆ 4 ಮುನೀಶ್ವರರು ಕೂಡ ತುಂಬ ಸಂತೋಷಪಟ್ಟು ಹರ್ಷಿತರಾಗಿ ಪುಳಕಿತರಾಗಿ ಶ್ರೀರಾಮನನ್ನ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಹೇಳ್ತಾರೆ ಅವರು, ಭಗವಂತ ನಿನಗೆ ಜಯವಾಗಲಿ, ನೀನು ಅನಂತನು, ನಿರ್ವಿಕಾರನು, ಅನಾಮಯನು, ಅನೇಕ ರೂಪಗಳಲ್ಲಿ ಪ್ರಕಟನಾಗುವಂಥವನು. ನೋಡಿ, ಇಲ್ಲಿ ವಿಕಾರನೇ ಇಲ್ಲದೆ ಇರುವಂಥವನು, ಮತ್ತು ಬೇರೆ ಬೇರೆ ರೀತಿಯ ರೂಪಗಳಲ್ಲಿ ನೀನು ಪ್ರಕಟವಾಗುವಂಥವನು ಕೂಡ ಅಂತ ಹೇಳಿದ್ದಾರೆ. ಆಮೇಲೆ ಅದ್ವಿತೀಯನು, ಕರುಣಾಮಯ ಕೂಡ ಆಗಿದೆಯಾ. ಆಮೇಲೆ ಹೇಳ್ತಾರೆ, ಓ ತ್ರಿಗುಣರಹಿತ, ಗುಣಸಾಗರ, ಗುಣಗಳ ಸಾಗರ ಅವನು, ಮತ್ತು 3 ಗುಣಗಳ ರಹಿತ, ಅವನಿಗೆ ಗುಣಗಳ ಒಂದು ಪ್ರಭಾವ ಇರೋದಿಲ್ಲ. ನಿನಗೆ ಜಯವಾಗಲಿ, ನೀನು ಸುಖಧಾಮನು, ಅತ್ಯಂತ ಸುಂದರನು, ಅತಿ ಸಮರ್ಥನು ಕೂಡ ಆಗಿದೆಯಾ. ಓ ಇಂದಿರಾರಮಣ, ಭೂಧರ, ನಿನಗೆ ಜಯವಾಗಲಿ. ನೀನು ನಿರುಪಮಾನನು, ಜನ್ಮರಹಿತನು, ಅನಾದಿಯೂ ಸೌಂದರ್ಯ ನಿಧಿಯೂ, ಜ್ಞಾನಕ್ಕೆ ಆಧಾರನು, ಮತ್ತು ಅಹಂಭಾವ ಮದಗಳಿಲ್ಲದೆ ಇರುವಂಥವನು ಕೂಡ ಆಗಿದೆಯಾ. ಈ ಜ್ಞಾನಕ್ಕೆಲ್ಲ ಆಧಾರ ಯಾರು ಅಂತಂದರೆ ಭಗವಂತನೇ. ಅದಕ್ಕೆ ಆಮೇಲೆ ಅಹಂಕಾರ, ಅಹಂ, ನಾನು, ನಂದು, ಮತ್ತು ಮದ ಮತ್ಸರ್ಯ ಈ ಎಲ್ಲ ಇಲ್ಲದೆ ಇರುವಂಥವ್ನು ನೀನು ಬೇರೆಯವರಿಗೆ ಗೌರವ ಯಶಸ್ಸನ್ನು ಕರುಣಿಸುವಂಥವನು. ಇದಕ್ಕೆ ಎಕ್ಸಾಂಪಲ್ ನೋಡಿ, ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸ ತಾನೇ ಮಾಡ್ಬೋದು. ಎಂಥ ರಾಕ್ಷಸರನ್ನೆಲ್ಲ ಅವನು ಒಂದೇ ಒಂದು ಕಣ್ಣೋಟದಿಂದಾನೇ ಅವರನ್ನೆಲ್ಲ ನಾಶ ಮಾಡ್ಬೋದು, ಸರ್ವನಾಶ ಮಾಡ್ಬೋದು. ಆದರೆ ಏನು ಮಾಡ್ತಾನೆ, ತನ್ನ ಭಕ್ತರಿಗೆ ಹೆಸರು ಬರಬೇಕು, ಅವರಿಗೆ ಗೌರವ ಯಶಸ್ಸು ಸಿಗಬೇಕು ಅಂತ ಅವ್ರಿಗೆ ಚಾನ್ಸ್ ಕೊಡ್ತಾನೆ. ಇಲ್ಲಿ ಎಕ್ಸಾಂಪಲ್ ಅರ್ಜುನ ನೋಡಿ. ಆಮೇಲೆ ರಾಮನ ವಿಷಯದಲ್ಲಿ ಬಂದಾಗ ಹನುಮಂತನಿಗೆ ಆ ಒಂದು ಕೆಲಸಗಳನ್ನೆಲ್ಲ ಅವನ ಕೈಯಲ್ಲಿ ಮಾಡಿಸ್ತಾನೆ, ಸುಗ್ರೀವನ ಕೈಯಲ್ಲಿ ಮಾಡಿಸ್ತಾನೆ, ಆಮೇಲೆ ವಿಭೀಷಣನ ಕೈಯಲ್ಲಿ ಮಾಡಿಸ್ತಾನೆ. ಯಾಕೆ ಅಂತಂದರೆ ತನ್ನ ಭಕ್ತರಿಗೆ ಆ ಒಂದು ಗೌರವ ಯಶಸ್ಸು ಸಿಗಲಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ನೀನು ಬೇರೆಯವರಿಗೆ ಯಶಸ್ಸನ್ನು ಗೌರವವನ್ನು ಕರುಣಿಸುವಂಥವನು ಅಂತ ಹೇಳಿದ್ದಾರೆ. ಮತ್ತು ವೇದ ಪುರಾಣಗಳು ಇವೆಲ್ಲ ನಿನ್ನ ಪಾವನ ಯಶೋ ವೈಭವಗಳನ್ನು ಹಾಡಿ ಹೊಗಳ್ತಾ ಇದ್ದಾವೆ. ನೀನು ತತ್ವಜ್ಞನೂ ಆಗಿದೆಯಾ, ಸೇವಕರ ಸೇವೆಯನ್ನು ಗುರ್ತಿಸುವಂಥವನು. ಈಗ ಸೇವಕರು ಏನೆಲ್ಲ ಸೇವೆ ಮಾಡ್ತಾರೋ ಅದನ್ನು ಗುರ್ತಿಸುವಂಥವನು. ಇಲ್ಲಿ ಅದಕ್ಕೇ ನಾವು ಎಲ್ಲಾದರೂ ದೇವಸ್ಥಾನದಲ್ಲಿ ಭಗವಂತನ ಸೇವೆ ಮಾಡಬೇಕಾದ್ರೆ ಅವ್ರು ನೋಡಲಿ ಇವ್ರು ನೋಡಲಿ, ಅಥವಾ ನಾನು ಇಷ್ಟು ಮಾಡಿದೆ ನಾನು ಅಷ್ಟು ಮಾಡಿದೆ ಹೇಳ್ಕೊಳ್ಳುವಂಥ ನೆಸೆಸಿಟಿನೇ ಇಲ್ಲ. ನಾವು ಯಾವ ಮೂಲೆಯಲ್ಲಿ ಇದ್ದು ನಾವು ಏನು ಕೆಲಸ ಮಾಡ್ತೀವೋ, ಯಾವ ರೀತಿ ಸೇವೆ ಮಾಡ್ತೀವೋ ಎಲ್ಲವನ್ನ ಭಗವಂತ ಗುರುತಿಸ್ತಾನೆ. ಅದಕ್ಕೋಸ್ಕರ ನಾವು
ನಾವು ಬೇರೆಯವ್ರು ನೋಡಲಿ ಅಂತ ಮಾಡಬಾರ್ದು ಆಯಿತಾ. ಭಗವಂತನಿಗಾಗಿ ಅಂತ ನಾವು ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ. ಈಗ ಕೆಲವ್ರ ಮನಸ್ಸಲ್ಲಿ ಏನು ಅಂತಂದರೆ ಆ ಸೇವೆನಲ್ಲೂ ಉತ್ತಮವಾಗಿರುವಂಥದ್ದು ಮತ್ತು ಇದು ನೀಚವಾಗಿರುವಂಥದ್ದು ಅಂತ ನೋಡ್ತಾರೆ. ಈಗ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾರಲ್ಲ, ಪಾದರಕ್ಷೆಗಳನ್ನೆಲ್ಲ ಬಿಟ್ಟು ಹೋಗ್ತಾರೆ, ಅದನ್ನು ನೋಡ್ಕೊಳ್ಳುವಂಥದ್ದು ಒಂದು ಸೇವೆ ಅಲ್ವಾ. ಆಮೇಲೆ ಭಗವಂತನಿಗೆ ಪೂಜೆ ಮಾಡ್ತಾರಲ್ಲ, ಮಂಗಳಾರತಿ ಮಾಡುವಂಥದ್ದು, ಅದು ಒಂದು ಸೇವೆ. ಅದರಲ್ಲಿ ಯಾವುದೂ ಭೇದ ಇಲ್ಲ. ಆದರೆ ನಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ಅಂತಂದರೆ, ಅಲ್ಲಿ ನಿಂತ್ಕೊಂಡು ದೇವ್ರ ಮುಂದೆ ವಿಗ್ರಹದ ಮುಂದೆ ಪೂಜೆ ಮಾಡ್ತಾರಲ್ಲ, ಆ ಸೇವೆನೇ ಶ್ರೇಷ್ಠ. ಈ ಚಪ್ಪಲಿ ಕಾಯೋದು ಅಥವಾ ಗೇಟ್ ಕಾಯೋದು ಇರುತ್ತಲ್ಲ, ಅದು ತುಂಬಾ ಕೆಳಮಟ್ಟದ ಸೇವೆ ಅಂತ ಅಂದ್ಕೊಳ್ತೀವಿ ನಾವು. ಯಾಕೆ ನಮ್ಮ ಮನಸ್ಥಿತಿ ಆ ರೀತಿ ಇದೆ. ಆದರೆ ಭಗವಂತನ ಕೆಲಸಗಳಲ್ಲಿ ಯಾವುದರಲ್ಲೂ ಭೇದ ಭಾವ ಇಲ್ಲ. ದೇವರಿಗೆ ಆರತಿ ಮಂಗಳಾರತಿ ಮಾಡುವುದು ಎಷ್ಟು ಶ್ರೇಷ್ಠನೋ, ಆ ಭಕ್ತರು ಬಂದು ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾರಲ್ಲ, ಆ ಚಪ್ಪಲಿ ಕಾಯುವಂಥ ಕೆಲಸ ಕೂಡ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು ಅಂತ ನಾವು ತಿಳ್ಕೋಬೇಕು. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದಕ್ಕೆ ಹೇಳೋದು, ಸೇವಕರ ಸೇವೆಯನ್ನು ಗುರುತಿಸುವಂಥವನು ಅವನು. ಆಮೇಲೆ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಓಡಿಸುವಂಥವನು ಆಗಿದೆಯಾ ನೀನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಹೇ ನಿರಂಜನ, ನೀನು ಅನಂತ ನಾಮನು, ನಾಮಗಳಿಗೆ ಅತೀತನು. ಅಂದರೆ ಅನಂತ ನಾಮ ಇದ್ರೆ ಆ ನಾಮಗಳಿಗೂ ನೀನು ಅತೀತನಾಗಿದೆಯಾ. ಸರ್ವರೂಪನು, ಸರ್ವವ್ಯಾಪ್ತನು, ಎಲ್ಲರ ಹೃದಯ ಗಹ್ವರದಲ್ಲಿ ನೆಲೆಸಿರುವಂಥವನು. ಅದಕ್ಕೋಸ್ಕರ ನಮ್ಮನ್ನು ಪರಿಪಾಲಿಸು. ರಾಗ, ದ್ವೇಷ, ಹರ್ಷ, ವಿಷಾದ, ಅನುಕೂಲತೆ, ಪ್ರತಿಕೂಲತೆ, ಜನ್ಮ, ಮೃತ್ಯು, ನೋಡಿ ಇವೆಲ್ಲ ಎರಡೆರಡಾಗಿ ಬರುತ್ತೆ. ರಾಗ, ದ್ವೇಷ, ಹರ್ಷ, ವಿಷಾದ, ಅನುಕೂಲ, ಪ್ರತಿಕೂಲ, ಜನ್ಮ, ಮೃತ್ಯು, ಈ ರೀತಿ ಇದನ್ನು ದ್ವಂದ್ವಗಳು ಅಂತ ಹೇಳೋದು. ಈ ದ್ವಂದ್ವ ಜಾಲವನ್ನು ನೀನು ಕತ್ತರಿಸ್ಬಿಡು. ನಮಗೆ ಈ ರೀತಿ ದ್ವಂದ್ವಗಳೇ ಇರಬಾರ್ದು. ಆ ರೀತಿ ನೀನು ನಮ್ಮನ್ನು ಕತ್ತರಿಸ್ಬಿಡು. ಎಷ್ಟೊಂದಿದೆ ದ್ವಂದ್ವಗಳು, ಅದರಿಂದ ನಮಗೆ ಬಿಡುಗಡೆಯನ್ನು ಕೊಡು ಅಂತ ಕೇಳ್ತಾ ಇರೋದು. ಓ ಶ್ರೀರಾಮ, ನೀನು ನಮ್ಮ ಹೃದಯದಲ್ಲಿ ನೆಲೆಸಿ ಕಾಮ ಮತ್ತು ಮದ ಇರುತ್ತಲ್ಲ, ಅದನ್ನೆಲ್ಲ ನೀನು ದೂರ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸನಕಾದಿ ಮುನಿಗಳೇ ಆ ರೀತಿ ಕೇಳ್ತಾ ಇದ್ದಾರೆ ಅಂದರೆ, ಇನ್ನು ನಮ್ಮಗಳ ಪಾಡೇನು, ನಾವು ಎಷ್ಟು ಬೇಡ್ಕೋಬೇಕು ಭಗವಂತನನ್ನು, ಅಥವಾ ಯಾವ ರೀತಿ ಬೇಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆಲ್ರೆಡಿ ಅವರು ಮುಕ್ತ ಸ್ಥಿತಿಯಲ್ಲಿರುವಂಥವ್ರು, ಆದರೆ ಭಗವಂತನನ್ನು ನೋಡಿದಾಗ ಅವ್ರು ಯಾವ ರೀತಿ ಬೇಡ್ತಾ ಇದ್ದಾರೆ ನೋಡಿ. ನಾವಿನ್ನೂ ಏನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ಆದರೂ ಕೂಡ ನಮಗೆ ಎಷ್ಟು ಅಹಂಕಾರ, ಎಷ್ಟು ಮದ ಇದೆ ಅಂದರೆ ನಾವು ಬೇಡ್ಕೊಳ್ಳೋದಕ್ಕೂ ನಮ್ಮ ಮನಸ್ಸು ತಯಾರಾಗಿರೋದಿಲ್ಲ, ಅಥವಾ ಭಗವಂತನ ಮುಂದೆ ನಾವು ಇನ್ನೂ ಬಗ್ಗೋದಕ್ಕೂ ನಾವು ತಯಾರಾಗಿಲ್ಲ. ಇನ್ನೂ ಅಲ್ಲಿ ನಾನು, ನಂದು, ನಾನೇ ಮಾಡಿದೆ, ನನ್ನ ಹತ್ರನೇ ಇರೋದು, ಈ ರೀತಿಯ ಒಂದು ಭಾವನೆಗಳಲ್ಲೇ ಇದ್ದೀವಿ ಆಯಿತಾ. ಅದಕ್ಕೋಸ್ಕರನೇ ಆ ರೀತಿ ಎಲ್ಲ ಬಿಟ್ಬಿಟ್ಟು ನಾವು ಇಲ್ಲಿ ಇವರನ್ನೆಲ್ಲ ನೋಡಿ ಹೇಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡು ಅದೇ ರೀತಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.